ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಜೆಪಿ ಪರ ಹಿಂದೂ ಹುಲಿ ಯತ್ನಾಳ್ ಪ್ರಚಾರ. ಯಡಿಯೂರಪ್ಪ ಕೊಟ್ಟೆ ಬಿಟ್ರು ಗ್ರೀನ್ ಸಿಗ್ನಲ್. ಶಾಕಿಂಗ್ ಉತ್ತರ ಕೊಟ್ಟಂತ ಸಿದ್ದರಾಮಯ್ಯ. ಏನಿದು ಅಪ್ಡೇಟ್ ಇವೆಲ್ಲವನ್ನ ನೋಡೋದಕ್ಕಿಂತ ಮೊದಲೇ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯ ಕ್ಷೇತ್ರದ ಉಪಚುನಾವಣೆಯ ಕಾವು ಇದೀಗ ತಾರಕಕ್ಕೇರಿದ. ಜೊತೆಗೆ ದಾವಣಗೆರೆಯಲ್ಲಿ ಈಕ್ವಲ್ ಬ್ಯಾಲೆನ್ಸ್ ಇರಬಹುದು ಅಥವಾ ಕಾಂಗ್ರೆಸ್ ಒಂದು ಹೆಜ್ಜೆ ಮುಂದಿದೆ ಅಂತ ಹೇಳ್ಬೋದು. ಆದ್ರೆ ಬಾಗಲಕೋಟೆಯ ಈ ಉಪಚುನಾವಣಾ ಸಮರ ಜಿದ್ದಿನಿಂದ ಕೂಡಿದೆ. ಒಂದ್ ಕಡೆ ಸಂಭಾವಿತ ಅಭ್ಯರ್ಥಿ ಆಗಿರುವಂತ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತ ವೀರಣ್ಣ ಚರಂತಿಮಠ್ ಅವರು ತಾನು ಗೆದ್ದೇ ಬಿಡ್ತೇನೆ ಅಥವಾ ಗೆಲ್ಲುವ ವಿಶ್ವಾಸವನ್ನ ಒಂದ್ ಕಡೆ ಹೊರ ಹಾಕಿದ್ರೆ, ಮತ್ತೊಂದ್ ಕಡೆ ಈ ಸಾವಿನ ಕರ್ಟಸಿಯನ್ನ ಉಪಯೋಗ ಮಾಡ್ಕೊಳ್ಬೇಕನ್ನೋ ದೃಷ್ಟಿಯಲ್ಲಿ ಮೇಟಿಯವರ ಮಗನಾದಂತ ಉಮೇಶ್ ಮೇಟಿ ಅವರು ಪಣ ತೊಟ್ಟಂಗಿದೆ. ಜೊತೆಗೆ ಉಮೇಶ್ ಮೇಟಿಯ ಪರವಾಗಿ ಇಡೀ ಸರ್ಕಾರ ಇದೀಗ ಬಾಗಲಕೋಟೆಯಲ್ಲಿ ಬೀಡು ಬಿಟ್ಟಿದೆ ಮತ್ತು 4 ದಿನಗಳ ಕಾಲ ರಾಜ್ಯದ ದೊರೆಯಾಗಿರುವಂತಹ ಸಿದ್ದರಾಮಯ್ಯರು ಇದೀಗ ಉಮೇಶ್ ಮೇಟಿ ಪರವಾಗಿ ಮತಯಾಚನೆ ಮಾಡ್ತಿದ್ದಾರೆ. ಜೊತೆಗೆ ಉಮೇಶ್ ಮೇಟಿಯ ಅಕ್ಕಂದಿರು ತಂಗಿಯಂದಿರು ಕಣ್ಣೀರ ಮೇಲೆ ಕಣ್ಣೀರು ಹಾಕಿ ಉಮೇಶ್ ಮೇಟಿಯನ್ನ ಗೆಲ್ಲಿಸಲೇಬೇಕೆನ್ನುವಂತ ಹಠಕ್ಕೆ ಬಿದ್ದಂತಿದೆ ಈ ಬಾಗಲಕೋಟೆಯ ಉಪಚುನಾವಣಾ ಕದನ. ಒಂದ್ ಕಡೆ ಕಾಂಗ್ರೆಸ್ ವಿಜಯೇಂದ್ರ, ಶ್ರೀರಾಮುಲು, ಕಾರಜೋಳ, ಪ್ರತಾಪ್ ಸಿಂಹ ಹೀಗೆ ಎಲ್ಲರೂ ಜೊತೆಗೂಡಿ ಒಂದ್ ಸೀಟ್ ಆದ್ರೂ ಗೆಲ್ಬೇಕು. ದಾವಣಗೆರೆ ದಕ್ಷಿಣದಲ್ಲಿ ಹೇಳಿಕ್ ಬರಲ್ಲ, ಸೋಲ್ಬಹುದು ಗೆಲ್ಬಹುದು ಅಥವಾ ಶಿವಶಂಕರಪ್ಪನವರ ಒಂದು ಪ್ರಭಾವ ಹೇಗಿದೆ ಅಂದ್ರೆ ಒಂದು 30-40 ಸಾವಿರ ಅಂತರನ್ನು ಗೆಲ್ಬಹುದು ಅನ್ನುವಂತ ಲೆಕ್ಕಾಚಾರ ಕೂಡ ಇದೆ ಮತ್ತು ಅಂತ ಒಂದು ರಿಪೋರ್ಟ್ ಕೂಡ ಎರಡು ಪಕ್ಷಗಳು ಬಂದಿರ್ತದೆ. ಆದ್ರೆ ಈ ಬಾಗಲಕೋಟೆ ಕ್ಷೇತ್ರವನ್ನ ಗೆಲ್ಲುವಂತ ಒಂದು ಚಾನ್ಸಸ್ ಇದೆ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ, ಜೊತೆಗೆ ಅಲ್ಲಿನ ನಾಯಕತ್ವದ ಒಂದು ಗುಣವನ್ನು ಹೊಂದಿರುವಂತ ವಾಲ್ಮೀಕಿ ಜನಾಂಗದ ನಾಯಕ ಶ್ರೀರಾಮುಲು ಕೂಡ ಬೀಡು ಬಿಟ್ಟು ಗೆಲ್ಲೋ ತನಕ ನಾನು ಹೋಗಲ್ಲ ಎನ್ನುವಂತ ಒಂದು ಪಣವನ್ನು ತೊಟ್ಟಂತಿದೆ. ಇನ್ನು ಇದೀಗ ದೊಡ್ಡ ನಾಯಕರು ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ. ಜೊತೆಗೆ ಯಡಿಯೂರಪ್ಪನವರು ಕೂಡ ಪ್ರಚಾರ ಮಾಡ್ತೇನೆ, ಜೊತೆಗೆ ನಾವು 100ಕ್ಕೆ 100ರಷ್ಟು ವೀರಣ್ಣ ಚರಂತಿಮಠವನ್ನ ಗೆಲ್ಸ್ಕೊಂಡು ಬರ್ತೇನೆ ಅನ್ನುವಂತ ಮಾತನ್ನ ಪ್ರೆಸ್ ಮೀಟ್ ನಲ್ಲಿ ಯಡಿಯೂರಪ್ಪನವರು ಮೊದಲ ಬಾರಿ ಹೇಳಿದ್ದಾರೆ. ಅದರ ಜೊತೆಗೆ ಮಾಧ್ಯಮ ಮಿತ್ರರು ಕೇಳಿದಂತ ಒಂದು ಪ್ರಶ್ನೆ ಇದೆಯಲ್ಲ, ಯತ್ನಾಳ್ ಅವರು ನಿಮ್ಮ ಪಕ್ಷದ ಅಭ್ಯರ್ಥಿಯಾಗಿರುವಂತ ಚರಂತಿಮಠ್ ಅವರ ಪರ ಪ್ರಚಾರಕ್ಕೆ ಬರ್ತಾರೆ ಅನ್ನುವಂತ ಒಂದು ಮಾತು ಕೇಳಿದಾಗ, ಬರ್ಲಿ ಯತ್ನಾಳ್ ಅವರು ಬಂದ್ರೆ ಸ್ವಾಗತ ಎನ್ನುವಂತ ಮಾತನ್ನು ಹೇಳಿ ಮುಂದೊಮ್ಮೆ ಯತ್ನಾಳ್ ಅವರು ಬಿಜೆಪಿಗೆ ಬರಬಹುದು ಎನ್ನುವಂತ ಒಂದು ಗ್ರೀನ್ ಸಿಗ್ನಲ್ ಅನ್ನ ಮತ್ತು ಆ ಮುನ್ಸೂಚನೆಯನ್ನು ಕೊಟ್ಟಂಗಿದೆ. ಜೊತೆಗೆ ಬಿಜೆಪಿ ಪರ ಯತ್ನಾಳ್ ಪ್ರಚಾರಕ್ಕೆ ಬರೋದಕ್ಕೆ ಇದೀಗ ಯಡಿಯೂರಪ್ಪ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಅಷ್ಟಕ್ಕೆ ಒಂದ್ ಮಾತು ಅರ್ಥ ಆಗುತ್ತೆ, ಮುಂದೊಮ್ಮೆ 2028ರ ಚುನಾವಣೆ ಹೊತ್ತಿಗೆ ಯತ್ನಾಳ್ ಅವರು ಬೇರೆ ಪಕ್ಷ ಕಟ್ಟದೆ ಬಿಜೆಪಿ ಜೊತೆಗೆ ಬರಬಹುದು ಎನ್ನುವಂತ ಲೆಕ್ಕಾಚಾರ ಇದೀಗ ಯತ್ನಾಳ್ ಅವರ ಪ್ರಚಾರ ಅಥವಾ ಈ ಯಡಿಯೂರಪ್ಪನವರ ಮಾತಿನಿಂದ ಕೇಳಿ ಬರುತ್ತೆ. ಈ ಹಿಂದೆ ಕೂಡ ವಿಜಯೇಂದ್ರ ಅವರ ಒಂದು ಜೊತೆ ಮಾತನಾಡಿದಂತ ಶ್ರೀರಾಮುಲು ಅವರು ಕೂಡ ಹೇಳಿದ್ರು, ಯತ್ನಾಳ್ ಅವರು ನಮ್ಮ ನಾಯಕರು, ಕೆಲವೊಂದು ತಾಂತ್ರಿಕ ಸಮಸ್ಯೆಯಿಂದ ಅವ್ರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಳಿಕ್ಕೆ ಆಗದಿದ್ರು ಕೂಡ ಅವರು ಪ್ರಚಾರಕ್ಕೆ ಬಂದ್ರೆ ನಮಗೆ ಒಂದು ಉಪಯೋಗ ಆಗತ್ತೆ, ನಮಗೆ ಲಾಭ ಆಗತ್ತೆ, ನಮಗೆ ಪ್ರಯೋಜನ ಆಗತ್ತೆ ಮತ್ತು ನಮ್ಮ ಅಭ್ಯರ್ಥಿ ಗೆಲುವು ಕಾರಣ ಆಗತ್ತೆ. ವಿಜೇಂದ್ರ ಅವರು ಕೂಡ ಹೇಳಿದ್ದಾರೆ, ಯತ್ನಾಳ್ ಅವರು ಬಂದು ನಮ್ಗೆ ಏನು ಬೇಜಾರಿಲ್ಲ, ಇವರು ಕೂಡ ಪ್ರಚಾರ ಮಾಡ್ಲಿ ಅನ್ನುವಂತ ಮಾತನ್ನ ಹೇಳಿದ್ರೆ ಅನ್ನುವಂತ ಮಾತನ್ನ ಈ ಕೆಲವು ದಿನಗಳ ಹಿಂದೆ 2 ದಿನಗಳ ಹಿಂದೆ ಶ್ರೀರಾಮುಲು ಕೂಡ ಹೇಳಿದ್ರು. ಇದರ ಅರ್ಥ BS ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನ ಪುತ್ರ ಆದಂತಹ BY ವಿಜೇಂದ್ರ ಕೂಡ ಇದೀಗ ಯತ್ನಾಳ್ ಪ್ರಚಾರಕ್ಕೆ ಬಂದ್ರೆ ಬರ್ಲಿ ಅನ್ನುವಂತ ಮಾತನ್ನ ಹೇಳೋದ್ರ ಮುಖಾಂತರ ಎಲ್ಲೋ ಒಂದ್ ಕಡೆ ಮುಂದೆ 2028ರ ಜನವರಿ ವೇಳೆಗೆ ಯತ್ನಾಳ್ ಮತ್ತೆ ಬಿಜೆಪಿ ಪರ ಅಥವಾ ಬಿಜೆಪಿಗೆ ಬಂದ್ರು ಆಶ್ಚರ್ಯ ಪಡಬೇಕಾಗಿ ಇದು ಒಂದು ಹಂತದ ಮಾತುಕತೆ. ಇನ್ನು ಎರಡನೇದಾಗಿ ಎಲ್ಲೋ ಒಂದ್ ಕಡೆ ಸೋಲಿನ ಸುಳಿವು ಪಡ್ಕೊಂಡಂತ ಕಾಂಗ್ರೆಸ್ ಕೂಡ ಬಾಗಲಕೋಟೆಯಲ್ಲಿ ಇದೀಗ ಜಿದ್ದಿನ ಹೋರಾಟವನ್ನು ನಡೆಸಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯತೀಂದ್ರ ಸಿದ್ದರಾಮಯ್ಯನವರು ಸ್ಟಾರ್ ಕ್ಯಾಂಪೇನರ್, ಇಡೀ ನಮ್ಮ ರಾಜ್ಯದ ನಾಡಿನ ದೊರೆ, ಜೊತೆಗೆ ಅವ್ರ ಜೊತೆ SR ಪಾಟೀಲ್ ಇರ್ತಾರೆ, ಅವ್ರ ಜೊತೆ RV ತಿಮ್ಮಾಪುರ್ ಇರ್ತಾರೆ, ಅವ್ರ ಜೊತೆ ಇಡೀ ನಮ್ಮ ಕ್ಯಾಬಿನೆಟ್ ಇರುತ್ತೆ. ಆಗಿಯೂ ಕೂಡ ಸಿದ್ದರಾಮಯ್ಯನವರು ಪ್ರಚಾರ ಮಾಡ್ತಾರೆ ಮತ್ತು ಸಿದ್ದರಾಮಯ್ಯನವರು ಹೇಳೋ ಪ್ರಕಾರ ಮಾಧ್ಯಮ ಮಿತ್ರರು ಹೇಳಿದ್ರು, ಇಲ್ಲ ನಾನು ಇಲ್ಲಿ 4 ದಿನ ಯಾಕೆ ಪ್ರಚಾರ ಮಾಡ್ತೀವಿ ಅಂದ್ರೆ ಇದು ಬೈ ಎಲೆಕ್ಷನ್, ನಮ್ಗೆ ಟೈಮ್ ಸಿಗುತ್ತೆ. ಈ ಜನರಲ್ ಎಲೆಕ್ಷನ್ ಆದ್ರೆ ನಮ್ಗೆ ಒಂದು ಕ್ಷೇತ್ರಕ್ಕೆ 2 hours ಕೊಡ್ಲಿಕ್ಕೂ ಸಾಧ್ಯ ಆಗಲ್ಲ. ಆದ್ರೆ ಬೈ ಎಲೆಕ್ಷನ್ ಆದ ಕಾರಣಕ್ಕಾಗಿ ನಾವು ಇಲ್ಲಿ ಕಂಪ್ಲೀಟ್ ಆಗಿ ಟೈಮ್ ಕೊಡ್ಲಿಕ್ಕೆ ಆಗುತ್ತೆ ಎನ್ನುವಂತ ಮಾತನ್ನ ಕೂಡ ಹೇಳಿದ್ರು. ಜೊತೆಗೆ ಮಾಧ್ಯಮ ಮಿತ್ರರು ಕೇಳಿದಂತ ಒಂದು ಪ್ರಶ್ನೆ ಇದೆಯಲ್ಲ, ಯತ್ನಾಳ್ ಅವರು ವೀರಣ್ಣ ಚರಂತಿಮಠ್ ಅವರ ಪರವಾಗಿ ಮತ ಪ್ರಚಾರಕ್ಕೆ ಬರ್ತಾರೆ ಎನ್ನುವಂತ ಮಾತನ್ನ ಕೇಳಿದಾಗ ಬುದ್ಧಿವಂತಿಕೆಯಿಂದ ಉತ್ತರ ಕೊಟ್ಟಂತ ಸಿದ್ದರಾಮಯ್ಯನವರಿಗೆ ಯತ್ನಾಳ್ ಅವರ ಒಂದು ಸ್ಟ್ರೆಂತ್ ಗೊತ್ತಿದೆ, ಯತ್ನಾಳ್ ಅವರ ಒಂದು ವೋಟಿಂಗ್ ಟ್ಯಾಕ್ಸ್ ಅಂದ್ರೆ ಪ್ರಚಾರದ ಟ್ಯಾಕ್ಟಿಕ್ಸ್ ಗೊತ್ತಿದೆ ಮತ್ತು ಅವರ ಹಿಂದಿರುವಂತಹ ಹಿಂದೂ ಕಾರ್ಯಕರ್ತರ ಬಗ್ಗೆ ಸಿದ್ದರಾಮಯ್ಯನವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಕಂಪೇರ್ ಟು ಯಡಿಯೂರಪ್ಪನವರಿಗಾಗ್ಲಿ ಅಥವಾ ಸಿದ್ದರಾಮಯ್ಯನವರಿಗಾಗ್ಲಿ ಯತ್ನಾಳ್ ಅವರ ಒಂದು ಚರಿಷ್ಮಾ ಗೊತ್ತಿದೆ. ಯಾಕಂದ್ರೆ ಬಾಗಲಕೋಟೆ ಕ್ಷೇತ್ರ ಮತ್ತು ವಿಜಯಪುರ ನಗರ ಕ್ಷೇತ್ರ ಅಕ್ಕಪಕ್ಕ ಇರುವಂತದ್ದು, ಜೊತೆಗೆ ಲಿಂಗಾಯತ ನಾಯಕ. ಹೀಗಾಗಿ
ಯತ್ನಾಳ್ ಅವರಿಗೆ ಬಾಗಲಕೋಟೆ, ಬಿಜಾಪುರ ಹೀಗೆ ಆ ಎಲ್ಲಾ ಕ್ಷೇತ್ರಗಳು ಕೂಡ ಹಿಂದಿನಿಂದ ಒಂದು ಗ್ರಿಪ್ ಇದೆ, ಪೊಲಿಟಿಕಲಿ ಗ್ರಿಪ್ ಇದೆ ಮತ್ತು ಅವರು ಮುಸ್ಲಿಂ ವಿರೋಧಿಯಾದ ಕಾರಣಕ್ಕಾಗಿ ಅಪ್ಪಟ ಹಿಂದೂ ಕಾರ್ಯಕರ್ತರು ಯತ್ನಾಳ್ ಪರವಾಗಿದ್ದಾರೆ. ನಿಮಗೆ ಬಿಜಾಪುರ ನಗರ, ಬಾಗಲಕೋಟೆ ಬಿಟ್ಟು ಮಂಡ್ಯಕ್ಕೆ ಬಂದ್ರು ಕೂಡ ಸಾವಿರಾರು ಜನ ಯತ್ನಾಳ್ ಪರವಾಗಿ ನಿಲ್ತಾರೆ. ಮತ್ತು ನಿನ್ನೆ ರಾಮನವಮಿಯ ಒಂದು ಕಾರ್ಯಕ್ರಮ ಕೂಡ ಸಾವಿರಾರು ಜನ ಸೇರಿದ್ರು. ಹೀಗಾಗಿ ಸಿದ್ದರಾಮಯ್ಯನವರಿಗೂ ಗೊತ್ತಿದೆ ಯತ್ನಾಳ್ ಅವರ ಪ್ರಭಾವ ಮತ್ತು ಯಡಿಯೂರಪ್ಪನವರು ಗೊತ್ತಿದೆ ಯತ್ನಾಳ್ ಅವರ ಪ್ರಭಾವ. ಹಾಗಾಗಿ ಯಾರು ಏನೇ ಕೇಳಿದ್ರು ಕೂಡ ಯತ್ನಾಳ್ ಬರೋದು ಬೇಡ ಎನ್ನುವ ಮಾತನ್ನು ಹೇಳಿ ಪಕ್ಷಕ್ಕೆ ಮುಜುಗರ ಆಗಲಿ ಮತ್ತು ಪಕ್ಷದ ಬರುವಂತ ಓಟನ್ನ ತಾವು ಕಳ್ಕೊಳ್ಬೇಕಾಗುತ್ತೆ ಅನ್ನುವಂತ ಬುದ್ಧಿವಂತಿಕೆಯಿಂದ ಇಬ್ರು ಕೂಡ ಹೇಳ್ತಿದ್ದಾರೆ. ಯಡಿಯೂರಪ್ಪ ಹೇಳ್ತಾರೆ ಬಂದ್ರೆ ಒಳ್ಳೇದಾಗತ್ತೆ ಅನ್ನುವಂತ ಮಾತನ್ನು ಹೇಳಿ ಎಲ್ಲೋ ಒಂದ್ ಕಡೆ ಬೀಸೂರು ದೊಣ್ಣಿಯಿಂದ ತಪ್ಪಿಸ್ಕೊಂಡಂತ ಮಾತನ್ನು ಹೇಳಿದ್ದು BS ಯಡಿಯೂರಪ್ಪನವರು. ಅದೇ ಮುಂದುವರೆದ ಭಾಗವಾಗಿ ಸಿದ್ದರಾಮಯ್ಯನವರು ಹೇಳ್ತಾರೆ ಏನಂದ್ರೆ, ಬಿಜೆಪಿಯಿಂದ ಉಚ್ಚಾಟನೆಗೊಂಡಂತ ಯತ್ನಾಳ್ ವೀರಣ್ಣ ಚರಂತಿಮಠ್ ಪರ ಪ್ರಚಾರ ಮಾಡಬಾರದು. ಎಷ್ಟು ಬುದ್ಧಿವಂತಿಕೆಯ ಮಾತಂದ್ರೆ, ಗೊತ್ತಿದೆ ಅವರಿಗೆ ವೀರಣ್ಣ ಚರಂತಿಮಠ್ ಪರವಾಗಿ ಪರೋಕ್ಷವಾಗಿ ಅಥವಾ ನೇರವಾಗಿ ಪ್ರಚಾರ ಮಾಡದಿರ್ಲಿ ಅದು ಬಿಜೆಪಿ ಪ್ಲಸ್ ಆಗತ್ತೆ. ಒಂದ್ ವೇಳೆ ಯತ್ನಾಳ್ ಅವರು ಕಂಪ್ಲೀಟ್ ಆಗಿ 1-2 ದಿನ ಪ್ರಚಾರ ಮಾಡಿದ್ರೆ ಅದು ಮತ್ತು ವೀರಣ್ಣ ಚರಂತಿಮಠ್ ಪ್ಲಸ್ ಆಗುತ್ತೆ. ಹಾಗಾಗಿ ತಮಗೆ ಸಂಬಂಧವಿಲ್ಲದ ಪಕ್ಷದ ಒಬ್ಬ ನಾಯಕ, ಅದರಲ್ಲೂ ಬಿಜೆಪಿಯ ಒಬ್ಬ ನಾಯಕ, ಈಗ ಉಚ್ಚಾಟನೆಗೊಂಡ ನಾಯಕನ ಬಗ್ಗೆ ತಾವು ಏನೇ ಕೇಳಿದ್ರು ಕೂಡ ಇಲ್ಲ ಅದು ಅವರವರ ಪಕ್ಷಕ್ಕೆ ಯತ್ನಾಳ್ ಅವರು ಬಿಟ್ಟರು ಅಂತ ಹೇಳ್ಬಹುದು. ಆದ್ರೆ ಎಷ್ಟು ಮುಂಜಾಗ್ರತೆಯಿಂದ ಎಷ್ಟು ಬುದ್ಧಿವಂತಿಕೆಯಿಂದ ಸಿದ್ದರಾಮಯ್ಯವರು ಉತ್ತರ ಕೊಟ್ಟರಂದ್ರೆ, ನೇರವಾಗಿ ಯಾಕೆ ಅವರು ವೀರಣ್ಣ ಚರಂತಿಮಠ್ ಅವ್ರ ಬಗ್ಗೆ ಯಾಕೆ ಪ್ರಚಾರಕ್ಕೆ ಹೋಗ್ತಾರೆ ಎನ್ನುವಂತ ಮಾತು ಹೇಳ್ಬೋದಿತ್ತು. ಆದ್ರೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಂತ ಯತ್ನಾಳ್ ಅವರು ವೀರಣ್ಣ ಚರಂತಿಮಠ್ ಅವರ ಪರವಾಗಿ ಮತ ಪ್ರಚಾರ ಮಾಡಬಾರದು ಎನ್ನುವಂತ ಬುದ್ಧಿವಂತಿಕೆಯ ಆನ್ಸರ್ ಕೊಟ್ಟಿದ್ದಾರೆ. ಇದರ ಅರ್ಥ ಸಿದ್ದರಾಮಯ್ಯನವ್ರು ಗೊತ್ತಿದೆ ವೀರಣ್ಣ ಚರಂತಿಮಠ್ ಅವರ ಪರವಾಗಿ ಯತ್ನಾಳ್ ಅವರು ಮತ ಪ್ರಚಾರ ಮಾಡಿದ್ರೆ ಅದು ಲೋಕಲ್ ಆಗಿ ಅಥವಾ ಈ ನಾರ್ತ್ ಕರ್ನಾಟಕ ಬೆಲ್ಟ್ ಅಲ್ಲಿ ತನ್ನ ಸ್ವಂತ ಬಲವನ್ನು ಹೊಂದಿರುವಂತ ಯತ್ನಾಳ್ ಈಗಲೂ ಕೂಡ ವೀರಣ್ಣ ಚರಂತಿಮಠ್ ಅವರಿಗೆ 10,000 ರಿಂದ 12,000 ಓಟನ್ನ ತೆಗೆದುಕೊಂಡು ಬರುವಂತ ಕೆಪಾಸಿಟಿ ಇದೆ. ಆ 10,000-12,000 ಓಟ್ಗಳು ತಮ್ಮ ಪಕ್ಷವನ್ನು ಸೋಲಿಸಬಹುದು. ಈಗಾಗಲೇ ಯತ್ನಾಳ್ ಅವರ ಒಂದು ವಿಷಯಕ್ಕೆ ಬಂದಾಗ ವಿಜಯಪುರ ನಗರದಲ್ಲಿ ಸುಮಾರು 50,000 ರಿಂದ 60,000 ಮುಸ್ಲಿಂ ಓಟ್ ಇದೆ. ಯತ್ನಾಳ್ ಅವರು ಹೇಳ್ತಾರೆ ಒಂದೇ ಒಂದು ಮುಸ್ಲಿಂ ಓಟ್ ಕೂಡ ಬೇಡ ಎನ್ನುವಂತ ಒಂದು ಖಾರವಾದ ಮಾತನ್ನು ಹೇಳಿದ್ರು ಕೂಡ ಯತ್ನಾಳ್ ಅವರು ಗೆದ್ದು ಬರ್ತಾರೆ. ಇದರ ಅರ್ಥ ಅವರ ಪರವಾಗಿ ಹಿಂದೂ ಕಾರ್ಯಕರ್ತರು, ಅದರಲ್ಲೂ ಅಪ್ಪಟ ಹಿಂದೂ ಕಾರ್ಯಕರ್ತರಿದ್ದಾರೆ. ಈ ವಿಷಯವನ್ನ ಮನಗಂಡಂತ ಸಿದ್ದರಾಮಯ್ಯನವರು ಹೇಳಿದಂತ ಮಾತಿದೆಯಲ್ಲ, ಅದು ನಿಜವಾಗೂ ಬುದ್ಧಿವಂತಿಕೆಯಿಂದ ಮಾತು ಮತ್ತು ಅದು ನೇರವಾಗಿ ಯತ್ನಾಳ್ ಅವರನ್ನು ಪವರ್ ಅನ್ನು ತೋರಿಸುತ್ತೆ. ಬಿಜೆಪಿಯಿಂದ ಉಚ್ಚಾಟನೆಗೊಂಡಂತ ಯತ್ನಾಳ್ ಪ್ರಚಾರಕ್ಕೆ ಹೋಗಬಾರದು ಅನ್ನುವಂತ ಮಾತು ಹೇಳಿ ಒಂದ್ ಕಡೆ ಯಡಿಯೂರಪ್ಪನವರು ಯತ್ನಾಳ್ ಅವರ ಬಗ್ಗೆ ಮಾತನಾಡಿ ಗ್ರೀನ್ ಸಿಗ್ನಲ್ ಕೊಟ್ರೆ, ಮತ್ತೊಂದ್ ಕಡೆ ಸಿದ್ದರಾಮಯ್ಯನವರು ಕೂಡ ಯತ್ನಾಳ್ ಅವರ ಬಗ್ಗೆ ಹೇಳಿಕೆ ಕೊಟ್ಟು ಈ ಇಬ್ಬರು ನಾಯಕರ ಹೇಳಿಕೆಯಿಂದ ಅರ್ಥ ಆಗುತ್ತೆ ವಿಜಯಪುರ ಮತ್ತು ಬಾಗಲಕೋಟೆ ನಗರದಲ್ಲಿ ಯತ್ನಾಳ್ ಅವರ ಪವರ್ ಎಂತದಿದೆ ಅನ್ನುವುದು. ಇನ್ನು ಇದರ ಹೊರತಾಗಿ ನೋಡ್ತಾ ಹೋದ್ರೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡ ಯತ್ನಾಳ್ ಅದಾದ ನಂತರ ಅನೇಕ ಹಿಂದೂ ಕಾರ್ಯಕರ್ತರು ಹೇಳ್ತಿದ್ರು ಕರ್ನಾಟಕದಲ್ಲಿ ಹಿಂದೂ ಹುಲಿ ಎನ್ನುವುದು ಯಾರದು ಇದೆ, ಅದು ಅನಂತಕುಮಾರ್ ಹೆಗಡೆ ಮತ್ತು ಯತ್ನಾಳ್ ಎನ್ನುವಂತ ಮಾತು. ಇಬ್ರು ಕೂಡ ಕೆಲ ದಿನಗಳ ಹಿಂದೆ ಮಾತುಕತೆ ನಡೆಸಿದ್ರು, ಮುಖಾಮುಖಿಯಾಗಿದ್ರು. ಆ ಫೋಟೋವನ್ನು ಹಂಚ್ಕೊಂಡಂತ ಅನೇಕ ಹಿಂದೂ ಕಾರ್ಯಕರ್ತರು ಹೇಳ್ತಾ ಇದ್ರು ಇಲ್ಲ ಈ ಹಿಂದೂ ಕಾರ್ಯಕರ್ತರು ಇರಬೇಕಿತ್ತು. ಒಂದನೇದಾಗಿ ಅನಂತಕುಮಾರ್ ಹೆಗಡೆ, ಎರಡನೇದಾಗಿ ಯತ್ನಾಳ್, ಮೂರನೇದಾಗಿ ಪ್ರತಾಪ್ ಸಿಂಹ. ಈ ಮೂರು ವ್ಯಕ್ತಿಗಳನ್ನ ಮೂಲೆಗುಂಪು ಮಾಡಿದಂತ ಬಿಜೆಪಿಗೆ ಮುಂದಿನ ದಿನಗಳಲ್ಲಿ ಕಷ್ಟ ಕಾಲ ಒದಗಿ ಬರಬಹುದು ಎನ್ನುವಂತ ಮಾತಿದ್ರು ಕೂಡ ಒಂದ್ ಕಡೆ ಇದೀಗ ಬಿಜೆಪಿ ಸಾಫ್ಟ್ ಕಾರ್ನರ್ ಅನ್ನ ಪಡ್ಕೊಂಡು ಸಾಫ್ಟ್ ಕಾರ್ನರ್ ಅನ್ನ ಮಾಡಿ ಈ ನಾಯಕರ ಜೊತೆಗೆ ಒಗ್ಗೂಡಿಸಿಕೊಂಡು ಹೋಗುವಂತ ಪ್ರಯತ್ನ ಮಾಡ್ತಾ ಇದೆಯಾ. ಈಗಾಗಲೇ ಪ್ರತಾಪ್ ಸಿಂಹ ಅವರು ರೆಬಲ್ ಆದ್ರೂ ಕೂಡ ಒಂದು ಹಂತಕ್ಕೆ ಬಿಜೆಪಿ ಹತ್ರ ಬರ್ತಾ ಇದ್ದಾರೆ. ಮತ್ತೊಂದ್ ಕಡೆ ಯತ್ನಾಳ್ ಅವರನ್ನ ದೂರ ತಳ್ಳಿದ್ರು ಕೂಡ 2028 ಜನವರಿ ವೇಳೆಗೆ ಅವರನ್ನು ಕೂಡ ಬಿಜೆಪಿ ಪಕ್ಷಕ್ಕೆ ಕರೆತರುವಂತ ಎಲ್ಲಾ ಲಕ್ಷಣ ಕಂಡು ಬರ್ತಾ ಇದೆ. ಆದ್ರೆ ಇದಕ್ಕೆ ಯತ್ನಾಳ್ ಒಪ್ತಾರ ಬಿಡ್ತಾರ, ಇವೆಲ್ಲವೂ ಕೂಡ ಕಾಲ ಉತ್ತರ ಕೊಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.